ज्ञानिनां मुक्तिदात्रेया ज्ञानदा साधकसेसा ज्ञानेश्वरी चनाः पातु योगिध्येया सरस्वती ज्ञानेश्वरी चनाः पातु योगिध्येया सरस्वती। ओम गम गणपतये नमः। ओम ग्राम दत्तात्रेयाय नमः। ओम श्री आचार्य शंकर गुरुभ्यो नमः। जय ज्ञानेश्वरी। ಆನಂದವಾಗ್ತಾ ಇದೆ। ಇವತ್ತಿನ ದಿನ ನಾವೆಲ್ಲರೂ ಸಹ ವಿಜಯನಗರ ಜಿಲ್ಲಾ ಮಟ್ಟದ ದೇವರ ದರ್ಶನ ಕಾರ್ಯಕ್ರಮ ನಿಮಿತ್ತ ಹೂವಿನಡಗಲಿಯ ಈ ಸುಂದರವಾದಂತಹ ಮಂದಿರದಲ್ಲಿ ಸೇರಿದ್ದೇವೆ। ಅತ್ಯಂತ ಅಭೂತಪೂರ್ವವಾಗಿ ನನ್ನೆಲ್ಲ ಸಮಾಜ ಬಾಂಧವರು ನಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ದೈವಜ್ಞ ದರ್ಶನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ। ಪ್ರಾಯಶಃ ಹೂವಿನಡಿಯಲ್ಲಿರುವಂತಹ ಮನೆಗಳು ಕೇವಲ ಏಳೇ ಮನೆಗಳಲ್ಲಿ ಇದ್ದರೂ ಕೂಡ ಅವರ ಮನಸ್ಸು ತುಂಬ ದೊಡ್ಡದಿದೆ। ಹೀಗಾಗಿ ಆ 7 ಮನೆಯ ಮುಖ್ಯಸ್ಥರು ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಸಂಯೋಜಿಸಿ 9 ಊರುಗಳಿಂದ ನಮ್ಮ ಸಮಾಜ ಭಾಗವನ್ನೇ ಕರೆಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಿರುವ ಬಗ್ಗೆ ನನ್ನ ಶ್ರೀಯುತ ಮಹಾಬಲೇಶ್ ಅಣ್ಣನವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂಥ ನಮಗೆಲ್ಲರೂ ಕೂಡ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ। ತುಂಬ ಸಂತೋಷವಾಗ್ತಾ ಇದೆ। ಇವತ್ತಿನ ದಿನ ನಾವೆಲ್ಲರೂ ಸಹ ದೈವಜ್ಞ ದರ್ಶನ ಕಾರ್ಯಕ್ರಮ ನಿಮಿತ್ತ ಇಲ್ಲಿ ಸೇರಿದ್ದೇವೆ। ದೈವಜ್ಞ ದರ್ಶನ ಅಂದರೆ ಏನು ಎಂಬುವಂತಹ ಪ್ರಶ್ನೆ ಸಹಜವಾಗಿಯೇ ಬರ್ತದೆ। ದೈವಜ್ಞರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ಹೋಗಿ ದರ್ಶನ ಪಡುವ ಕಾರ್ಯಕ್ರಮವೇ ಈ ದೈವಜ್ಞ ದರ್ಶನ ಕಾರ್ಯಕ್ರಮ। ಎಲ್ಲ ದೈವಜ್ಞರನ್ನ ನಾವು ಮಠಕ್ಕೆ ಕಲಿಸ್ಕೊಳ್ಳುವುದಾಗಲಿ, ಮಠಕ್ಕೆ ಬಾಯಿಂದ ಬರುವಂಥದ್ದಾಗಲಿ ಅಷ್ಟು ಸುಲಭವಲ್ಲ। ಆದರೆ ದೈವಜ್ಞರು ಇರ್ತಾರೋ ಅಲ್ಲೇ ನಾವು ಹೋದಾಗ ದೈವಜ್ಞರು ನಮ್ಮ ದರ್ಶನ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ। ಈ ನಿಟ್ಟಿನಲ್ಲಿ ಹಾಕೊಂಡಂತ ಕಾರ್ಯಕ್ರಮ ಈ ದೈವಜ್ಞ ದರ್ಶನ ಕಾರ್ಯಕ್ರಮ। ಇಷ್ಟೇ ಈ ಕಾರ್ಯಕ್ರಮದ ವ್ಯಾಪ್ತಿ ಅಲ್ಲ, ದೈವಜ್ಞರ ದರ್ಶನವನ್ನು ಕೂಡ ನಾವು ಮಾಡಬೇಕಾಗಿದೆ। ಎಲ್ಲೆಲ್ಲಿ ನನ್ನ ಸಮಾಜ ಬಾಂಧವರಿದ್ದಾರೋ ಅವರ ದರ್ಶನವನ್ನು ಕೂಡ ಪಡೆಯುವ ಉದ್ದೇಶವೂ ಕೂಡ ಏಕಾಗಿಟ್ಟುಕೊಂಡು ನಡೀತಾ ಇದೆ ಈ ದೈವಜ್ಞ ದರ್ಶನ ಕಾರ್ಯಕ್ರಮ। ಇದೀಗ ನಮ್ಮ ವೈದ್ಯರು ಹೇಳಿದಂತೆ ಪರಪೂಜ್ಯ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಇದೀಗ ಕೇವಲ 1.5 ವರ್ಷಗಳು ಮಾತ್ರ ಸಂದಿವೆ। ಅವರ ದರ್ಶನ ಪ್ರಾಯ ಅನೇಕ ಸಮಾಜ ಬಾಂಧವರಿಗೂ ಕೂಡ ಪಡೆದಿಲ್ಲ। ಹೀಗಾಗಿ ಅವರು ತಮ್ಮೆಲ್ಲ ದೈವಜ್ಞ ದರ್ಶನ ಮಾಡಬೇಕು, ದೈವಜ್ಞರು ಕೂಡ ಅವರು ದರ್ಶನವನ್ನು ಪಡೆಯಬೇಕು ಎಂಬ ನಿಟ್ಟಿನಲ್ಲಿ ಹಾಕೊಂಡಂತಹ ಕಾರ್ಯಕ್ರಮ ಈ ದೈವಜ್ಞ ದರ್ಶನ ಕಾರ್ಯಕ್ರಮ। ಈ ಕಾರ್ಯಕ್ರಮ ರಾಜ್ಯಾದ್ಯಂತ ನಡೀತಾ ಇದೆ। ಕೊನೆಯ ಹಂತದಲ್ಲಿ ಇವಾಗ ನಾವೆಲ್ಲರೂ ಕೂಡ ಬರ್ತಾ ಇದ್ದೇವೆ।